ಹಿಡನ್ ಟ್ರೆಷರ್ಸ್, ಪ್ರೋಗ್ರಾಮ್ ನಂಬರ್ 10. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನಲ್ಲಿ ನನ್ನ ಪ್ರಿಯ ವೀಕ್ಷಕರೇ, ಈ ದಿವಸದಲ್ಲಿ ಹಿಡನ್ ಟ್ರೆಷರ್ಸ್ ಈ ಕಾರ್ಯಕ್ರಮಗಳಿಗಾಗಿ ನಾನು ನಿಮ್ಮನ್ನು ವಂದಿಸ್ತೇನೆ. ಮತ್ತು ನಿಮಗೆ ಈ ಒಂದು ಕಾರ್ಯಕ್ರಮಗಳಲ್ಲಿ ಆತ್ಮೀಕವಾದಂಥ ಲಾಭ ಉಂಟಾಗಿದ್ದರೆ ನೀವು ನಮಗೆ ಕರೆ ಮಾಡಿರಿ. ಮತ್ತು ನಿಮ್ಮ ಪ್ರಶ್ನೆಗಳಿದ್ದಲ್ಲಿ, ಪ್ರಾರ್ಥನಾ ಮನವಿಗಳಿದ್ದಲ್ಲಿ ಅದನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಳ್ರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಈಗ ನಾವು ವಾಕ್ಯ ಧ್ಯಾನ ಮಾಡುವ ಮೊದಲು ದೇವರ ಸನ್ನಿಧಾನದಲ್ಲಿ ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ನಿನ್ನ ಜೀವವುಳ್ಳ ವಾಕ್ಯ, ನಿನ್ನ ಪವಿತ್ರಾತ್ಮನು ಎಲ್ಲವುಗಳಿಗಾಗಿ ನಿನಗೆ ಸ್ತೋತ್ರ. ನಾವೀಗ ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸಿಕೊಟ್ಟು ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮ ಅವಶ್ಯಕತೆಗಳನ್ನು ಬಲ್ಲಂಥ ನೀನು ನಮಗೆ ಬೇಕಾದಂಥ ಎಲ್ಲ ನಿನ್ನ ಕೃಪೆಯನ್ನು ಧಾರಾಳವಾಗಿ ಅನುಗ್ರಹಿಸಿಕೊಟ್ಟು ನಡೆಸು ಎಂದು ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ. ಆಮೆನ್. ನಾವು ಕಳೆದಂಥ ಕೆಲವಾರು ಸಮಯಗಳಿಂದ ಸುಮಾರು ಕಳೆದಂಥ 9 ಕಾರ್ಯಕ್ರಮಗಳಲ್ಲಿ ನಾವು ಎಫೆಸದವರಿಗೆ ಬರೆದ ಪತ್ರದ ಧ್ಯಾನ ಮಾಡುವುದಕ್ಕೆ ಪ್ರಾರಂಭಿಸಿದೆವು. ಮತ್ತು ಇದಕ್ಕೆ ಹಿನ್ನೆಲೆಯಾಗಿ ಅದರ ಪೀಠಿಕೆಯನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಮೊದಲಿನ 2 ವಚನಗಳನ್ನು ನಾವು ಮುಕ್ತಾಯ ಮಾಡಿದೆವು. ನಾವು ಈ ದಿವಸದಲ್ಲಿ 3ನೇ ವಚನದಿಂದ 6ನೇ ವಚನದವರೆಗೆ ಬರೆಯಲ್ಪಟ್ಟಂಥ ಭಾಗವನ್ನು ನಾವು ಓದಿ ಕೇಳೋಣ. ಆಮೇಲೆ ನಾವು ಅದರ ಕುರಿತು ಧ್ಯಾನ ಮಾಡುವುದಕ್ಕಿದೆ. ಎಫೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ 3ರಿಂದ 6ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಹೇಗೆಂದರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾದ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದ್ದನು ಎಂಬುದಾಗಿ ದೇವರ ವಾಕ್ಯವನ್ನು ನಮಗೆ ಆಶೀರ್ವದಿಸಿ ಕೊಡಲಿ. ಆಂಗ್ಲ ಭಾಷೆಯಲ್ಲಿ ನಾನು ಅದನ್ನು ಓದ್ತೇನೆ. Ephesians chapter 1 verses 3 to 6. Blessed be the God and Father of our Lord Jesus Christ, who has blessed us with every spiritual blessing in the heavenly places in Christ, just as He chose us in Him before the foundation of the world, that we should be holy and blameless before Him. In love, He predestined us to adoption as sons through Jesus Christ to Himself, according to the kind intention of His will, to the praise of the glory of His grace. May God's name be glorified. Now, in this passage, we see the body of Christ being formed in eternity past.
ನಿತ್ಯತ್ವದಲ್ಲಿ ಯೇಸು ಕ್ರಿಸ್ತನ ಆ ಶರೀರವು ಅದು ನಿರ್ಮಾಣವಾಯಿತು ಎಂಬಂಥ ಒಂದು ಸತ್ಯವನ್ನು ದೇವರು ತನ್ನ ವಾಕ್ಯದಲ್ಲಿ ಈ ಮಾತುಗಳಲ್ಲಿ ಹೇಳ್ತಾ ಇದ್ದಾನೆ. When you go back to the Greek New Testament, now we all know that the New Testament was written in Greek language. So in the Greek, verses 3 to 14, 3ರಿಂದ 14ನೇ ವಚನಗಳು, it comprise one sentence. ಭಾಳ ಆಶ್ಚರ್ಯ ಆಗ್ಬೋದು ನಿಮಗೆ ಅಲ್ವಾ? ನೀವು ಗ್ರೀಕ್ ಹೊಸ ಒಡಂಬಡಿಕೆ ಅಂತ ತೆಗೆದು ಓದುವುದಾದರೆ 1ನೇ ಅಧ್ಯಾಯ 3ನೇ ವಚನದಿಂದ 14ನೇ ವಚನದವರೆಗೆ ಅದು ಒಂದೇ ಒಂದು ವಾಕ್ಯ, ಸೆಂಟೆನ್ಸ್. ನಾವು ಸಾಧಾರಣ ಯಾವುದೇ ಒಂದು ವಾಕ್ಯ ಮಾಡುವಾಗ ನಾವು ಅನೇಕ ಸಾರಿ ನಾವು ಕಲ್ತಿದ್ದೇವೆ, ನಾವು ಬಹಳ ದೀರ್ಘವಾದಂಥ ಏಕವಾಕ್ಯವನ್ನು ನಾವು ರಚನೆ ಮಾಡಬಾರ್ದು ಅಂತ. ಯಾಕಂತ ಹೇಳಿದ್ರೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ. ಆದರೆ ದೇವರು ತನ್ನ ಜ್ಞಾನದಲ್ಲಿ ನಮಗೆ ಕೊಟ್ಟಂಥ ಈ ವಾಕ್ಯ, ನಾನು ಹೇಳಿದ 3ನೇ ವಚನದಿಂದ 14ನೇ ವಚನದವರೆಗಿರುವಂಥ ಆ ವಾಕ್ಯ ಭಾಗಗಳು ನಮ್ಮ ಕನ್ನಡದಲ್ಲಿ ಅದು ವಿಭಜನೆ ಆಗಿದೆ, ಇಂಗ್ಲೀಷ್ನಲ್ಲಿ ಕೂಡ ವಿಭಜನೆ ಆಗಿದೆ, ಬೇರೆ ಬೇರೆ ವಚನಗಳಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಗ್ರೀಕ್ ಭಾಷೆಯಲ್ಲಿ ಇಷ್ಟೂ ವಚನಗಳು 14ನೇ ವಚನದವರೆಗೆ ಅದು ಒಂದೇ ಒಂದು ವಾಕ್ಯ, ಏಕವಾಕ್ಯ. ಈ ಏಕವಾಕ್ಯದಲ್ಲಿ ಭಕ್ತನಾದಂಥ ಪೌಲನು ಏನು ತಿಳಿಸ್ತಾ ಇದ್ದಾನೆ? In this one sentence, God through Paul is telling us the past, the present and the future of God's eternal purpose for the church. ಈ ಏಕೈಕವಾದಂಥ ಒಂದೇ ಒಂದು ವಚನದಲ್ಲಿ ಗ್ರೀಕ್ ಭಾಷೆಯಲ್ಲಿ ದೇವರು ಗತಕಾಲದ, ಈಗಿನ ಕಾಲದ ಮತ್ತು ಮುಂದಿನ ಕಾಲದ ಕ್ರೈಸ್ತ ಸಭೆಯ ವಿಶೇಷವಾದ ದೈವಿಕವಾದ ನಿತ್ಯ ಯೋಜನೆಯ ಕುರಿತಾಗಿ ಅದು ಪ್ರಸ್ತಾಪಿಸುತ್ತಾ ಉಂಟು. ಮರಿಬೇಡ್ರಿ, 3ನೇ ವಚನದಿಂದ 14ನೇ ವಚನದವರೆಗೆ ಆಲೋಚನೆ ಮಾಡ್ರಿ. ದೇವರು ನಿರ್ಮಾಣ ಮಾಡಿದಂಥ ಈ ಕ್ರೈಸ್ತ ಸಭೆ, ಇದು ಆತನ ಶರೀರ. 3 ಕಾಲಗಳಲ್ಲಿ ಅದರ ಫಂಕ್ಷನ್ಸ್ ಅಥವಾ ಕೆಲಸ, ಅದರ ಕುರಿತಾಗಿ ವಾಕ್ಯ ಬೋಧಿಸ್ತಾ ಉಂಟು. ದ ಪಾಸ್ಟ್ ಟೆನ್ಸ್, ದ ಪ್ರೆಸೆಂಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಬಹಳ ವಿಚಿತ್ರ ಅಲ್ವೇ? ಆಶ್ಚರ್ಯ. ಹೌದು, ಇದು ದೇವರ ವಾಕ್ಯ. It is Paul's outline of God's master plan for salvation. ಭಕ್ತನಾದಂಥ ಪೌಲನು ನಮ್ಮ ರಕ್ಷಣೆಯ ಕುರಿತಾಗಿ ದೇವರು ಮಾಡಿದಂಥ ಯೋಜನೆಯ ಒಂದು ರೂಪರೇಖೆಯನ್ನು ಭಕ್ತನಾದಂಥ ಪೌಲನು ಇಲ್ಲಿ ತಿಳಿಸ್ತಾ ಇದ್ದಾನೆ. ಈಗ ನಾವು ಏನು ಮಾಡಿದ್ದೇವಂತ ಹೇಳಿದ್ರೆ 3ನೇ ವಚನದಿಂದ 6ನೇ ವಚನದವರೆಗೆ ಓದಿದೆವು. Verses 3 to 6 we are shown the past aspect. ಕ್ರೈಸ್ತ ಸಭೆಯ ಗತಕಾಲದ ಕುರಿತು ಬರೀತದೆ.
ಏನು ಬರೀತಾ ಇದ್ದಾನೆ? ಯಾವ ರೀತಿಯಲ್ಲಿ ದೇವರು ತನ್ನ ಸಭೆಯನ್ನು ಆರಿಸಿಕೊಂಡ, ಇಲೆಕ್ಷನ್ ಆಫ್ ದ ಚರ್ಚ್. ಆಮೇಲೆ 6ನೇ ವಚನದಿಂದ 11ನೇ ವಚನದವರೆಗೆ 2ನೇ ಭಾಗ ನೋಡ್ರಿ. ವಿ ಆರ್ ಶೋನ್ ದ ಪ್ರೆಸೆಂಟ್ ಆಸ್ಪೆಕ್ಟ್. ಕ್ರೈಸ್ತ ಸಭೆಯ ಈಗಿನ ಒಂದು ಸ್ಥಿತಿ ಅಥವಾ ವರ್ಣನೆಯಲ್ಲಿ ಉಂಟು. ಏನದು? ದೇವರು ಈ ದಿವಸದಲ್ಲಿ ಮನುಷ್ಯನ ರಕ್ಷಣೆಗಾಗಿ ಯಾವ ರೀತಿಯಲ್ಲಿ ತನ್ನ ಸಭೆಯನ್ನು ಆತನು ಉಪಯೋಗಿಸಿದ್ದಾನೆ. ದ ರಿಡೆಂಪ್ಷನ್. ಸೊ ಫಸ್ಟ್ ವಿ ಸಿ ದ ಇಲೆಕ್ಷನ್, ಎರಡನೇದಾಗಿ ವಿ ಸಿ ರಿಡೆಂಪ್ಷನ್. ಆಮೇಲೆ 12ರಿಂದ 14ನೇ ವಚನದಲ್ಲಿ ನಾವು ಅಲ್ಲಿ ಭವಿಷ್ಯತ್ತಿನ ಕುರಿತಾಗಿ ನಾವು ನೋಡ್ತೇವೆ. ಒಂದು ಕ್ರೈಸ್ತ ಸಭೆ, ಅದರ ಭವಿಷ್ಯತ್ ಕಾಲ. ವಾಟ್ ಈಸ್ ದ್ಯಾಟ್ ಆಸ್ಪೆಕ್ಟ್? ಹಿ ಟಾಕ್ಸ್ ಅಬೌಟ್ ದ ಇನ್ಹೆರಿಟೆನ್ಸ್, ಬಾಧ್ಯಸ್ಥಿಕೆ. ಮರಿಬೇಡ್ರಿ, ನಾವು ಈ ವಾಕ್ಯ ಭಾಗಗಳನ್ನು ನಾವು ಧ್ಯಾನ ಮಾಡ್ತಾ ಹೋಗುವಾಗ ಮೊದಲನೇದಾಗಿ ನಾನು ಹೇಳಿದ್ದು 3ನೇ ವಚನದಿಂದ 6ನೇ ವಚನದವರೆಗೆ ವಿ ಸಿ ದ ಇಲೆಕ್ಷನ್. ಆಮೇಲೆ 6ನೇ ವಚನದಿಂದ 11ನೇ ವಚನದವರೆಗೆ ಅಲ್ಲಿ ನಾವು ವಿ ಸಿ ದ ರಿಡೆಂಪ್ಷನ್. ಆಮೇಲೆ 12ರಿಂದ 14ನೇ ವಚನದವರೆಗೆ ವಿ ಸಿ ದ ಫ್ಯೂಚರ್ ಇನ್ಹೆರಿಟೆನ್ಸ್, ನಮಗಿರತಕ್ಕಂಥ ಬಾಧ್ಯಸ್ಥಿಕೆ ಮುಂದಕ್ಕೆ. So we need to understand, when you talk about the church, it has got its past tense, it has got its present tense, it has got its future tense. ಕ್ರೈಸ್ತ ಸಭೆ ಅಂತ ಹೇಳುವಾಗ ಏನೋ ನಿನ್ನೆ ಮೊನ್ನೆ ಯಾರೋ ಸ್ಟಾರ್ಟ್ ಮಾಡಿದ್ದಲ್ಲ, ಅಥವಾ ಇಂಥವರು ಕ್ರೈಸ್ತ ಸಭೆ ಪ್ರಾರಂಭ ಮಾಡಿದ್ರು ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಕ್ರೈಸ್ತ ಸಭೆ ಎಲ್ಲಿ ಪ್ರಾರಂಭ ಆಯಿತು? ಇಟ್ ಈಸ್ ಇನ್ ದ ಇಟರ್ನಿಟಿ ಪಾಸ್ಟ್. ಗಾಡ್ ಇಲೆಕ್ಟೆಡ್ ದಟ್ ಬಾಡಿ and God redeemed that body, and God has kept an inheritance for that. ಒಂದು ಬಾಧ್ಯಸ್ಥಿಕೆಯನ್ನು ಕೊಟ್ಟಿದ್ದಾನೆ. ನೋಡಿ, ನಾವು ಈ ಲೋಕವನ್ನು ಬಿಟ್ಟು ಹೋಗುವಾಗ ಒಂದು ವೇಳೆ ನಮ್ಮ ವಶದಲ್ಲಿದ್ದಂಥ ಆಸ್ತಿ, our property becomes the inheritance for our children. So this is the master plan, God's big master plan. ಕ್ರೈಸ್ತ ಸಭೆಯ ಕುರಿತಾಗಿ ದೇವರು ಮಾಡಿದಂಥ ಬಹಳ ದೊಡ್ಡದಾದಂಥ ಮಹತ್ತರವಾದಂಥ ಒಂದು ಯೋಜನೆ. ಹಾಗಾದರೆ ನಾವು ಎಫೆಸದವರಿಗೆ ಬರೆದ ಪತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡುವಾಗ ತಿಳ್ಕೊಳ್ಬೇಕು, ವಿ ಆರ್ ಎಂಟರಿಂಗ್ ಇನ್ ಟು ದ ಮಾಸ್ಟರ್ ಪ್ಲಾನ್ ಆಫ್ ಗಾಡ್. ವಿ ಆರ್ ಎಂಟರಿಂಗ್ ಇನ್ ಟು ದ ಮಾಸ್ಟರ್ ಪ್ಲಾನ್ ಆಫ್ ಗಾಡ್. ದೇವರ ಬೃಹತ್ ಯೋಜನೆ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ, ಒಂದು ಮನೆ ಕಟ್ಟಬೇಕಾದ್ರೆ ಯೋಜನೆ ಮಾಡ್ತಾರೆ, ಒಂದು ರಸ್ತೆ ಕಟ್ಟಬೇಕಾದ್ರೆ ಯೋಜನೆ ಮಾಡ್ತಾರೆ, ಒಂದು ಪಟ್ಟಣ ಕಟ್ಟಬೇಕಾದ್ರೆ ಯೋಜನೆ ಮಾಡ್ತಾರೆ. ದೇವರು ತನ್ನ ಸಭೆಗೋಸ್ಕರವಾಗಿ ಆತನು ಯೋಜನೆ ಮಾಡಿದ್ದಾನೆ ಪ್ರಿಯರೇ. ಆದ್ದರಿಂದ ನೆನಪಿಟ್ಟುಕೊಳ್ಳೋಣ, ಕ್ರೈಸ್ತ ಸಭೆ ಯಾವೊಬ್ಬ ಮನುಷ್ಯ ಪ್ರಾರಂಭ ಮಾಡಿದ್ದಲ್ಲ. ಕ್ರೈಸ್ತ ಸಭೆಯ ಮೂಲ ಕರ್ತೃ ಯಾವ ಮನುಷ್ಯ, ಯಾವ ಪುಣ್ಯಾತ್ಮನೂ ಅಲ್ಲ. ಆದುದರಿಂದ ಯೇಸು ಸ್ವಾಮಿ ಹೇಳಿದ್ದು, ಈ ಸಭೆ ಅದು ಶಾಶ್ವತವಾದದ್ದು. ಯಾರು ಇದನ್ನು ಏನು ಮಾಡಲಿಕ್ಕೆ ಆಗೋಲ್ಲ, ಯಾರು ಇದನ್ನು ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಈ ದಿವಸಗಳಲ್ಲಿ ನಾವು ನೋಡುವಾಗ ನಮ್ಮ ಟೆಲಿವಿಷನ್ನಲ್ಲಿ ನೋಡ್ತೇವೆ ಪಿಕ್ಚರ್ಗಳು, ಏನು ಅಲ್ಲಿ ಸುಂಟ್ರ ಗಾಳಿ ಬಂತು, ಬಿರುಗಾಳಿ ಬಂತು, ಸುನಾಮಿ ಬಂತು, ಗುಡ್ಡಗಳು ಅಲೆದಾಡಿತು, ಗುಡ್ಡಗಳು ಕುಣಿದಾಡಿತು. ಅಬ್ಬಬ್ಬಬ್ಬಬ್ಬಾ, ಆ ನೀರಿನಲ್ಲಿ ಗುಡ್ಡಗಳೇ ಕೊಚ್ಚಿ ಹೋಯಿತು, ಕಾರು ಬಸ್ಸು ಎಲ್ಲ ಕೊಚ್ಚಿ ಹೋಯಿತು.
ನನ್ನ ಪ್ರಿಯರೇ, ನಾವು ಚರಿತ್ರೆ ನೋಡುವಾಗ ಈ ಲೋಕದಲ್ಲಿ ಅನೇಕ ಸಂಗತಿಗಳು ನಡೀತಾ ಉಂಟು. ಯಾವುದು ಕೂಡ ಶಾಶ್ವತ ಅಲ್ಲ. ಮನುಷ್ಯರು ನೆನೆಸೋದು, ನಾನು ಕಾಂಕ್ರೀಟ್ ಕಟ್ಟಡ ಕಟ್ಟಿದರೆ ನಾನು ಸ್ವಲ್ಪ ಭದ್ರವಾಗಿರ್ತೇನೆ. ಆದರೆ when God wants to wash it off, God can remove that. Even your concrete building. ನಮಗೆ ಗೊತ್ತುಂಟಲ್ಲ, ಅಮೆರಿಕದ ಅಷ್ಟು ದೊಡ್ಡ ಉನ್ನತವಾದ ಕಟ್ಟಡ, ಹ್ಯೂಜ್ ಟವರ್ಸ್, ವಿದಿನ್ ನೋ ಟೈಮ್ ಇಟ್ ಕೇಮ್ ಡೌನ್. But may I tell you one thing? Nobody can bring down the church of God. No human agents, no human power, not even the demonic powers can bring down the church. ಅದಕ್ಕಾಗಿ ಯೇಸು ಸ್ವಾಮಿ ಹೇಳಿದ್ದು, ಆ ನನ್ನ ಸಭೆ ಎಷ್ಟು ಬಲ ಅಂತ ಹೇಳಿದರೆ, ಸೈತಾನನ ಬಲ ಅದನ್ನು ಸೋಲಿಸಲಾರದು. ಯಾವ ರೀತಿಯಾದಂಥ ಪಾತಾಳದ ಶಕ್ತಿಯು ಕ್ರೈಸ್ತ ಸಭೆಯನ್ನು ಅಲ್ಲಾಡಿಸ್ಲಿಕ್ಕಾಗೋದಿಲ್ಲ. ಜನರು ಮೂರ್ಖತನದಿಂದ ನಾನು ಚರ್ಚ್ ಅಟ್ಯಾಕ್ ಮಾಡಿದೆ, ನಾನು ಚರ್ಚನ್ನು ಧ್ವಂಸ ಮಾಡಿದೆ, ನಾನು ಚರ್ಚನ್ನು ಕಿತ್ತಾಕಿದೆ, ಎಂಥ ಮೂರ್ಖತನದ ಮಾತುಗಳು ಇವುಗಳು. ಇವರು ಚರ್ಚ್ ಕಿತ್ತಾಕ್ಲಿಕ್ಕೆ ಆಗೋದಿಲ್ಲ. ಯಾರಿಗೂ ಆಗೋದಿಲ್ಲ. ಅನೇಕರ ತಲೆಯೊಳಗೆ ಒಂದು ದೊಡ್ಡ ಕಟ್ಟಡ ನೋಡ್ತಾರೆ, ಅದಕ್ಕೆ ಕೆಥೀಡ್ರಲ್ ಅಂತ ಇಟ್ಟಿದೆ. ಆದಿಕ್ರೈಸ್ತ ಸಭೆಯಲ್ಲಿ ಪ್ರಾರಂಭವಾದಾಗ ಯಾವ ಕೆಥೀಡ್ರಲ್ಲೂ ಇಲ್ಲ, ಬಿಲ್ಡಿಂಗು ಇಲ್ಲ, ಏನೂ ಇರಲಿಲ್ಲ. ಪಾಪ ಅವರು ಮನೆಗಳಲ್ಲಿ, ಹಟ್ಟಿಗಳಲ್ಲಿ, ಮೂಲೆಗಳಲ್ಲಿ ಅವರು ಕರ್ತನನ್ನು, ಯೇಸುವನ್ನು ಆರಾಧನೆ ಮಾಡಲಿಕ್ಕಾಗಿ ಅವರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಸೇರಿ ಬಂದರು. ಆದರೆ ಬರಬರ್ತಾ ಜನರು ಜಾಸ್ತಿ ಆದಾಗ ಕಟ್ಟಡ ಬೇಕು ಅಂತ ಅನಿಸಿತು, ಅನುಕೂಲ ಬೇಕು ಅಂತ ಅನಿಸಿತು, ಕಟ್ಟಡ ಕಟ್ಟಿದರು. ಇವತ್ತು ನಾವು ನೋಡಿ, ಕಟ್ಟಡ ನೋಡಿ, ಅದು ನೋಡಿ ನಮ್ಮ ಚರ್ಚು, ಅದು ಅವರ ಚರ್ಚು, ಇದು ಇವರ ಚರ್ಚು ಅಂತ ಹೇಳ್ತೇವೆ. ಮೂರ್ಖತನ ಇದು. The building is not a church. That's what we are going to learn out of the book of Ephesians. ಎಫೆಸದವರಿಗೆ ಬರೆದ ಪತ್ರಿಕೆಯ ಮೂಲಕವಾಗಿ ಖಡಾಖಂಡಿತವಾಗಿ ನಾವು ಕಲಿಯುವಂಥ ಒಂದು ಸತ್ಯ, ಯಾವ ಬಿಲ್ಡಿಂಗ್ ಅದು ಚರ್ಚ್ ಅಲ್ಲ, ಯಾವ ಕೆಥೀಡ್ರಲ್ ಅದು ಚರ್ಚ್ ಅಲ್ಲ. ಬಹಳ ಆಶ್ಚರ್ಯ. ಏನಪ್ಪ ವಾಲ್ಟರ್ ಮಾಬೆನ್ ದುರ್ಬೋಧನೆ ಮಾಡ್ತಾ ಇದ್ದಾರಾ? ವಾಕ್ಯವನ್ನು ತೆಗೆದು ವಿವರಣೆ ಮಾಡ್ತಾ ಇದ್ದೇನೆ ಪ್ರಿಯರೇ. ದೇವರ ವಾಕ್ಯದ ಸತ್ಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. The Bible talks about the past tense, the present tense, and the future tense of the church of God. ಎಂಥ ಅಮೋಘವಾದದ್ದು ನೋಡ್ರಿ. ಈ ಸತ್ಯ ನಮ್ಮ ತಲೆಯಲ್ಲಿ ಗಟ್ಟಿಯಾಗಿರುವುದು ಒಳ್ಳೆಯದು. ಯೇಸು ಕ್ರಿಸ್ತನು ಸ್ಥಾಪನೆ ಮಾಡಿದಂಥ ಈ ಸಭೆ ಅದು ಶಾಶ್ವತವಾದ, ಸದಾ ಕಾಲಕ್ಕಿರುವುದು. ದೇವರ ವಾಕ್ಯ ಹೇಳುವಂಥದ್ದು, ಈ ಲೋಕದಲ್ಲಿ ಎಲ್ಲ ವಿಷಯಗಳು ಅಳೆದು ಹೋಗ್ತದೆ. ಈ ಲೋಕದ ನಿನ್ನ ಆಸ್ತಿ ಅಳೆದು ಹೋಗ್ತದೆ, ಈ ಲೋಕದ ನಿನ್ನ ದೊಡ್ಡಸ್ತಿಕೆ ಅಳೆದು ಹೋಗ್ತದೆ, ಈ ಲೋಕದ ಬಿಲ್ಡಿಂಗುಗಳು ಅಳೆದು ಹೋಗ್ತದೆ, ಈ ಲೋಕದ ವಿದ್ಯೆ, ಜ್ಞಾನ, ಸಂಪತ್ತು, ನಿನ್ನ ಸೈನ್ಸ್ ಅದು ಅಳೆದು ಹೋಗ್ತದೆ. ಈ ದಿವಸದಲ್ಲಿ ಅನೇಕರು ದೇವರನ್ನು ಸೈನ್ಸ್ ಮೂಲಕ ಪ್ರೂವ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಮೂರ್ಖತನ. You cannot destroy God, but your science can be destroyed. Oh my God, my dear brothers, sisters, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಆತನ ಸಭೆ, ದೇವರ ಯೋಜನೆ ಅದು ಶಾಶ್ವತವಾದದ್ದು. ಆದುದರಿಂದ ನಮಗೆ ಬೇಕಾದದ್ದು ಸಭೆಯ ಕುರಿತಾದ ಮಾನವನ ತಿಳುವಳಿಕೆ ಅಲ್ಲ,
ನಮಗೆ ಅನೇಕ ಸಾರಿ ಸಭೆ ಅಂತ ಹೇಳಿದ್ರೆ ನಮಗಿರುವ ತಿಳುವಳಿಕೆ ಲೌಕಿಕವಾದದ್ದು. ಮನುಷ್ಯನ ದೃಷ್ಟಿಯಲ್ಲಿ ನೋಡ್ತೇವೆ ನಾವು, ಆದರೆ ದೈವಿಕವಾದ ದೃಷ್ಟಿಯಲ್ಲಿ ಆ ಸಭೆಯನ್ನು ನಾವು ನೋಡಬೇಕು. ವಿದಿನ್ ಗಾಡ್ಸ್ ಮಾಸ್ಟರ್ ಪ್ಲಾನ್ ಆಫ್ ಸಾಲ್ವೇಷನ್ ಈಸ್ ಎವ್ರಿ ಬಿಲೀವರ್ who has or will ever trust in God and be saved. ಈ ಕ್ರೈಸ್ತ ಸಭೆಯ ಒಳಗಡೆ ಯಾರು ಸದಸ್ಯರಾಗಿರ್ತಾರೆ, 100 ರೂಪಾಯಿ ಕೊಟ್ಟರೆ, 500 ರೂಪಾಯಿ ಕೊಟ್ಟರೆ, 1000 ರೂಪಾಯಿ ಕೊಟ್ಟರೆ ಮೆಂಬರ್ಶಿಪ್ಪು, ಬನ್ನಿ ಚರ್ಚಿಗೆ ಜಾಯಿನ್ ಆಗ್ರಿ, ಮೂರ್ಖತನ. ನೀನು 10 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಬೇಕಾಗಿಲ್ಲ. God will not admit you by taking some subscription. ವಂತಿಗೆ ತಕ್ಕೊಂಡು ನಿನ್ನನ್ನು ಸಭಾ ಸದಸ್ಯನನ್ನಾಗಿ ಮಾಡುವುದಿಲ್ಲ. ಮನುಷ್ಯನು ತನ್ನ ಪಾಪಗಳಿಗಾಗಿ ಮಾನಸಾಂತರಪಟ್ಟು ತನ್ನ ಜೀವನದಲ್ಲಿ ಯೇಸು ಕ್ರಿಸ್ತನ ಕಡೆಗೆ ತಿರುಗಿ ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ಅಂಗೀಕಾರ ಮಾಡುವಾಗ ಅವನು ಆ ಸಭೆಗೆ ಸದಸ್ಯನಾಗ್ತಾನೆ, ಅವನು ರಕ್ಷಿಸಲ್ಪಡ್ತಾನೆ. ನನ್ನ ಪ್ರಿಯರೇ, ಅನೇಕ ಸಾರಿ ಇಂಗ್ಲೀಷ್ನಲ್ಲಿ ಚರಿತ್ರೆಗೆ ನಾವು ಇಂಗ್ಲೀಷಲ್ಲಿ ಹಿಸ್ಟ್ರಿ ಅಂತಲೇ ಹೇಳ್ತೇವೆ. ಹಿಸ್ಟ್ರಿ. ನಾನೊಂದು ಮಾತು ಹೇಳಲಿಯಾ? ಹಿಸ್ಟ್ರಿ ಅದರ ಸ್ಪೆಲ್ಲಿಂಗ್ HIS TORY. ಕ್ಲುಪ್ತವಾಗಿ ಹೇಳುವುದಾದರೆ ಹಿಸ್ಟರಿ ಮೀನ್ಸ್ ಹಿಸ್ ಸ್ಟೋರಿ, ಗಾಡ್ಸ್ ಸ್ಟೋರಿ. ಆತನ ಈ ಕಥೆ ಅದು ನಿತ್ಯತ್ವದಲ್ಲಿ ಬರೆಯಲ್ಪಟ್ಟಿತು. ಆತನ ಈ ಕಥೆ ಉಂಟಲ್ಲ, ಅದು ನಿತ್ಯ ಕಾಲದಲ್ಲಿ ಬರೆಯಲ್ಪಟ್ಟಿತು. ಆದುದರಿಂದ ನಿತ್ಯ ಕಾಲಕ್ಕೆ ದೇವರು ಪ್ಲಾನ್ ಮಾಡಿದಂಥ ಈ ಸಭೆ, ಅದರ ಮಹತ್ವ ಅತಿ ಶ್ರೇಷ್ಠವಾದದ್ದು. ನಾವು ಅದನ್ನು ಕಲಿಬೇಕಾದರೆ ದೇವರು ನಮಗೆ ದೊಡ್ಡ ಜ್ಞಾನ ಭಂಡಾರವನ್ನು ಕೊಡಬೇಕು. ದೈವಿಕ ಜ್ಞಾನ ನಮಗೆ ಬೇಕು. ನನ್ನ ಬುದ್ಧಿಯಿಂದ, ನನ್ನ ಜ್ಞಾನದಿಂದ ನಾನು ಇದನ್ನೆಲ್ಲ ಕಲಿತೇನಂತ ಹೇಳಿದರೆ ಆಗುವುದಿಲ್ಲ. ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸೋಣ. ದೇವರು ನಮಗೆ ಬುದ್ಧಿಯನ್ನು ಕೊಡ್ತಾನೆ, ದೇವರು ನಮಗೆ ತಿಳುವಳಿಕೆಯನ್ನು ಕೊಡ್ತಾನೆ. ದೇವರು ತನಗೆ ತಾನು ಸಿದ್ಧ ಮಾಡಿದ ಮಾಸ್ಟರ್ ಪ್ಲ್ಯಾನ್ ಉಂಟಲ್ಲ, ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ. ಎಫೆಸದ ಗ್ರಂಥವನ್ನು ಅಧ್ಯಯನ ಮಾಡೋದು ಅದೇ ಉದ್ದೇಶ. ಎಫೆಸ ಗ್ರಂಥವನ್ನು ನಾವು ಅಧ್ಯಯನ ಮಾಡುವಾಗ we are going to study God's master plan for the church of God. ಕ್ರೈಸ್ತ ಸಭೆಗೆ ದೇವರು ಮಾಡಿದಂಥ ಅಗಾಧವಾದಂಥ ಆ ಒಂದು ಯೋಜನೆಯನ್ನು ಕಲಿಯುವುದಕ್ಕಿದ್ದೇವೆ. ದೇವರು ನಮಗೆ ಸಹಾಯ ಮಾಡಲಿ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥಿಸುವ. ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀ ನಮಗೋಸ್ಕರವಾಗಿ ಸಿದ್ಧ ಮಾಡಿದಂಥ ಅದ್ಭುತವಾದಂಥ ಆ ಒಂದು ಯೋಜನೆಗಾಗಿ ನನಗೆ ಸ್ತೋತ್ರ. ಕ್ರೈಸ್ತ ಸಭೆ ಅದು ಮನುಷ್ಯನ ಯೋಜನೆಯಲ್ಲ. ಕ್ರೈಸ್ತ ಸಭೆ ಅದು ಮಾನವನ ಒಂದು ಕಾರ್ಯವಲ್ಲ, ಅದು ದೈವಿಕ ಯೋಜನೆ. ನಿತ್ಯ ಕಾಲದಲ್ಲಿ, ನಿತ್ಯ ಕಾಲದಿಂದ ನಿತ್ಯ ಕಾಲಕ್ಕೆ, ಫ್ರಮ್ ಇಟರ್ನಿಟಿ ಪಾಸ್ಟ್ ಟು ದ ಇಟರ್ನಿಟಿ ಫ್ಯೂಚರ್. ಸ್ವಾಮಿ, ಎಂಥ ಅಗಮ್ಯವಾದಂಥ ಸಭೆ ಸ್ವಾಮಿ. ಮನುಷ್ಯನು ಕೆಡಿಸಲಿಕ್ಕಾಗದ, ಯಾವ ವಿರೋಧಿಯು ನಾಶ ಮಾಡಲಿಕ್ಕಾಗದ, ದುರಾತ್ಮನು ನಾಶ ಮಾಡಲಿಕ್ಕಾಗದಂಥ, ಯಾವ ಕೊರೋನಾ ಕಾಯಿಲೆ ನಾಶ ಮಾಡುವುದಕ್ಕೆ ಆಗದಂಥ ಯೇಸು ಕ್ರಿಸ್ತನ ಸಭೆ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ನಿನ್ನನ್ನು ಘನಪಡಿಸ್ತೇವೆ. ಹೌದು ಕರ್ತನೆ, ಪರಲೋಕದಿಂದ ಸ್ಥಾಪಿಸಲ್ಪಟ್ಟಂಥ ಈ ಸಭೆ, ನರಕದ ಯಾವ ಬಲ ಅದನ್ನು ಮುರಿದು ಹಾಕಲಿಕ್ಕೆ ಆಗೋದಿಲ್ಲ. ನಿನ್ನ ನಾಮಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ.
ಆಮೇನ್.